ಮೈಸೂರಿನಲ್ಲಿ ಬರೋಬ್ಬರಿ 7 ಕೆಜಿ ಚಿನ್ನಾಭರಣ ದರೋಡೆ. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದರೋಡೆಕೋರರು ದರೋಡೆ ಮಾಡಿರುವುದು. 7 ಕೆಜಿ ಚಿನ್ನ ವಜ್ರ ದರೋಡೆಯಾಗಿರುವ ಮಾಹಿತಿ ಸಿಕ್ಕಿದೆ. ಕೇವಲ 5 ನಿಮಿಷದಲ್ಲೇ 7 ಕೆಜಿ ಚಿನ್ನ ಮತ್ತು ವಜ್ರವನ್ನ ದರೋಡೆ ಮಾಡಿದ್ದಾರೆ. ಇಡೀ ರಾತ್ರಿ ಚಿನ್ನಾಭರಣ ಲೆಕ್ಕ ಹಾಕಿದ್ದಾರೆ ಮಾಲೀಕರು. ಯಾವ್ದ್ಯಾವ್ದು ಕಳೆದು ಹೋಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಲೆಕ್ಕ ಹಾಕಿದ್ದ ಅಂಗಡಿ ಮಾಲೀಕರು. ಪರಿಶೀಲನೆ ಮಾಡಿದಾಗ 7 ಕೆಜಿ ಚಿನ್ನಾಭರಣ ಕಳ್ಳತನವಾಗಿರುವುದು ಗೊತ್ತಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ನಿನ್ನೆ ಮಧ್ಯಾಹ್ನ ಆದಂತಹ ದರೋಡೆ ಪ್ರಕರಣ ಇದು. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ ದರೋಡೆಕೋರರು. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದು ಇಲ್ಲಿ ದರೋಡೆ ಕೃತ್ಯವನ್ನು ಎಸಗಿದ್ರು. 7 ಕೆಜಿ ಚಿನ್ನ ಮತ್ತು ವಜ್ರವನ್ನ ದರೋಡೆ ಮಾಡಿದ್ದಾರೆ. ನಿನ್ನೆ ಇಡೀ ರಾತ್ರಿ ಅಂಗಡಿ ಮಾಲೀಕ ಏನೇನು ಕಳೆದು ಹೋಗಿದೆ, ಎಷ್ಟು ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಲೆಕ್ಕವನ್ನ ಕೊಟ್ಟಿದ್ದಾರೆ. ಅವರು ಯಾರು ದರೋಡೆಕೋರರು ಬಂದಿದ್ರೋ ಅವರು ಹಣವನ್ನ ಮುಟ್ಟಿಲ್ಲ, ಬೆಳ್ಳಿ ಆಭರಣಗಳನ್ನು ಕೂಡ ಟಚ್ ಮಾಡಿಲ್ಲ. ಅವರ ಟಾರ್ಗೆಟ್ ಇದ್ದಿದ್ದು ಚಿನ್ನಾಭರಣ ಮತ್ತು ವಜ್ರ. ಅದೆಲ್ಲವನ್ನ ದೋಚಿ 5 ನಿಮಿಷದಲ್ಲೇ ಅಂಗಡಿಯಿಂದ ಎಸ್ಕೇಪ್ ಆಗ್ತಾರೆ. ಅವರ ಕಡೆಗೆ ಸ್ಥಳೀಯರು ಕಲ್ಲು ಬೀಸ್ತಾರೆ, ಅವರನ್ನು ಹಿಡಿಯುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಆದರೆ ಅದೆಲ್ಲವನ್ನೂ ಮೀರಿ ದರೋಡೆಕೋರರು ಸ್ಥಳದಿಂದ ಕಾಲ್ಕಿತ್ತರು. ಈಗಾಗಲೇ ಪ್ರಕರಣದ ತನಿಖೆಗೋಸ್ಕರ ವಿವಿಧ ತಂಡಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ತನಿಖೆ ಚುರುಕುಗೊಂಡಿದೆ. ಅಂಗಡಿಯ ಸಿಬ್ಬಂದಿ ಮಾಲೀಕರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಗನ್ ಹಿಡಿದು ಅಂಗಡಿಯ ಒಳಗೆ ಎಂಟ್ರಿ ಕೊಟ್ಟಂತಹ ದರೋಡೆಕೋರರು ಮಧ್ಯಾಹ್ನ ಮೈಸೂರಿನ ಹುಣಸೂರಿನ ಸ್ಕೈ ಗೋಲ್ಡ್ ಜ್ಯುವೆಲರಿ ಶಾಪ್ನಲ್ಲಿ ಈ ಕೃತ್ಯವನ್ನು ಎಸಗಿ ನೆನೆ ಕಾಲ್ಕಿತ್ತಿದ್ರು. ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಒಟ್ಟು 7 ಕೆಜಿ ಚಿನ್ನಾಭರಣ ಕಳ್ಳತನ ಆಗಿದೆ. ಇದರ ಮೌಲ್ಯ ಬಂದು ಬರೋಬ್ಬರಿ 10 ಕೋಟಿ ರೂಪಾಯಿ. ಜ್ಯುವೆಲರಿ ಶಾಪ್ನ ಒಳಗಡೆ ದರೋಡೆಕೋರರು ಎಂಟ್ರಿ ಆಗುವಂತಹ ದೃಶ್ಯ ಇದು. ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರಾಗೆ ಮುಖ ಮುಚ್ಚಿಕೊಂಡು ಯಾವ ರೀತಿಯಾಗಿ ಒಳಗಡೆ ಎಂಟ್ರಿ ಕೊಟ್ಟರು ಅಂತ ಹೇಳಿ ಒಬ್ಬ ಹೆಲ್ಮೆಟ್ ಧರಿಸಿದ್ದ, ಇನ್ನುಳಿದವರು ಮುಸುಕುಧಾರಿಗಳು. 5 ದರೋಡೆಕೋರರು ಜ್ಯುವೆಲರಿ ಶಾಪ್ ಒಳಗಡೆ ಎಂಟ್ರಿ ಕೊಟ್ಟಂತಹ ಸಿಸಿಟಿವಿ ದೃಶ್ಯ ಇದು. ಒಳಗಡೆ 5 ಮಂದಿ ಎಂಟ್ರಿಯನ್ನು ಕೊಡ್ತಾರೆ. ಹೊರಗಡೆ ಇನ್ನಿಬ್ರು ಇರ್ತಾರೆ. ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ಲಾನ್.